ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಅಕ್ಟೋಬರ್ 10ನೇ ತಾರೀಕು. ನಾನು ಒಂದು ಸ್ಟಾಕ್ ನ ಬೈ ಮಾಡಿದ್ದೀನಿ. ಯಾವ ಸ್ಟಾಕ್ ಬೈ ಮಾಡಿದ್ದೀನಿ ಮತ್ತೆ ಅದಕ್ಕೆ ಸ್ಟಾಪ್ ಲಾಸ್ ಏನು, ಟಾರ್ಗೆಟ್ ಏನು, ರಿಸ್ಕ್ ರಿವಾರ್ಡ್ ರೇಷಿಯೋ ಏನು, ಮತ್ತೆ ಎಷ್ಟು ತಿಂಗಳು ಹೋಲ್ಡ್ ಮಾಡ್ತೀನಿ ಅಂತ ಈ ವಿಡಿಯೋ ಮುಖಾಂತರ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರೆಂಡ್ಸ್, ನಿಮ್ಗೆಲ್ಲ ನೆನಪ ಇರಲಿ, ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ಯುದ್ಧ ನಡೀತಾ ಇದೆ. ನಾನು ಸ್ಟಾಕ್ ನ ಬೈ ಮಾಡಿದ್ದೀನಿ ಅಂತಂದ್ರೆ ನನ್ನ ಸ್ಟ್ರಾಟಜಿ ಮೇಲೆ ನನಗೆ ಎಷ್ಟು ನಂಬಿಕೆ ಇದ್ರೆ ಮಾತ್ರ ನಾನು ಬೈ ಮಾಡಕ್ಕೆ ಸಾಧ್ಯ. ಸೊ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ನೋಡೋಣ ಯಾವ ಸ್ಟಾಕ್ ನ ಬೈ ಮಾಡಿದ್ದೀನಿ ಅಂತ. ನೋಡಿ, ಸ್ಟಾಕ್ ನೇಮ್ ಕೇರ್ ರೇಟಿಂಗ್ಸ್ ಲಿಮಿಟೆಡ್. Friends, bought at 955, stop loss 795, target 1:3 at 1400. ಫ್ರೆಂಡ್ಸ್, ನಾನು ಇದನ್ನ ಸ್ಟಾಕ್ ಬೈ ಮಾಡಿದಾದ್ಮೇಲೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದ್ದೆ. ನಾನು ಆಕ್ಚುಲಿ 955ಗೆ ಬೈ ಮಾಡಬೇಕು ಅಂತ ನಿನ್ನೆನೆ ಇದನ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಏನಾಯ್ತು ಅಂತಂದ್ರೆ ನನಗೆ 955ಗೆ ಈ ಸ್ಟಾಕ್ ಸಿಕ್ಲಿಲ್ಲ. ಸೊ 972ಗೆ ಬೈ ಮಾಡಿದ್ದೀನಿ. 85 ಶೇರ್ನ ಬೈ ಮಾಡಿದ್ದೀನಿ. ಫ್ರೆಂಡ್ಸ್, ಯಾಕೆ ನಾನು 85 ಶೇರ್ನೇ ಬೈ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ನಾನು ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿರೋ ತರ ಎರಡೇ ಇಂಡಿಕೇಟರ್ನ ಯೂಸ್ ಮಾಡಿದ್ದೀನಿ. ಒಂದು RSI ಮತ್ತೆ ಬೋಲಿಂಜರ್ ಬ್ಯಾಂಡ್ಸ್. ಫ್ರೆಂಡ್ಸ್, ಪದೇ ಪದೇ ನಾನು ಯಾಕೆ ಎರಡೇ ಇಂಡಿಕೇಟರ್ ಅಂತ ಹೇಳ್ತೀನಿ ಅಂತಂದ್ರೆ 5-6 ಇಂಡಿಕೇಟರ್ 10 ಇಂಡಿಕೇಟರ್ ಹಾಕೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ, ಕ್ಲಾರಿಟಿ ಸಿಗಲ್ಲ. ನಾನು ಮೊದಲೆಲ್ಲ 3-4 ಇಂಡಿಕೇಟರ್ 5 ಇಂಡಿಕೇಟರ್ ಏನೇನೋ ಹಾಕೊಂಡು ಏನೇನೋ ಮಾಡ್ತಾ ಇದ್ದೆ. ಆದ್ರೆ ಎರಡೇ ಇಂಡಿಕೇಟರ್ನ ಇವಾಗ ಲೈಫ್ ಟೈಮ್ ಯೂಸ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನೇ ನಾನು ನನ್ನ ಆಫ್ಲೈನ್ ಮತ್ತೆ ಆನ್ಲೈನ್ ಶೇರಿಂಗ್ ಸೆಷನ್ಸ್ ಅಲ್ಲಿ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಎರಡು ಇಂಡಿಕೇಟರ್ ಹಾಕೊಂಡಾಗ ಕ್ಲಾರಿಟಿ ಸಿಗುತ್ತೆ. ಫ್ರೆಂಡ್ಸ್, ನಿಮ್ಗೆ ಬೇರೆ ಕಡೆ ಬೇರೆ ಟ್ರೈನರ್ಸ್ ತುಂಬಾ ಇಂಡಿಕೇಟರ್, ನಾವು 20 ಸ್ಟ್ರಾಟಜಿ ಹೇಳ್ಕೊಡ್ತೀವಿ, 30 ಸ್ಟ್ರಾಟಜಿ ಹೇಳ್ಕೊಡ್ತೀವಿ ಅಂತಾರೆ. ಬಟ್ 20 ಸ್ಟ್ರಾಟಜಿ ಹೇಳ್ಕೊಟ್ರೆ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಿಮ್ಗೆ ಜ್ಞಾಪಕನೇ ಇರಲ್ಲ, ಯಾವ ಸ್ಟ್ರಾಟಜಿ ಎಲ್ಲಿ ಯಾವಾಗ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಸೊ ಫ್ರೆಂಡ್ಸ್, ನಾನು ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತಾ ಇದ್ದೀನಿ. ಆದಷ್ಟು ಕಡಿಮೆ ಇಂಡಿಕೇಟರ್ಸ್ ಇದ್ರೆ, ಕಡಿಮೆ ಟೂಲ್ಸ್ ಇದ್ರೆ ನೀವು ಆರಾಮಾಗಿ ಹೋಲ್ಡ್ ಮಾಡ್ಬೋದು ಯಾವುದೇ ಶೇರ್ಸ್ ಆದ್ರೂ. ಸೊ ಫ್ರೆಂಡ್ಸ್, ನಾನಿಲ್ಲಿ 85 ಕ್ವಾಂಟಿಟಿನ ಬೈ ಮಾಡಿದ್ದೀನಿ. ನೋಡಿ, ಇದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ದಿಸ್ ಟೇಕನ್ ಫಾರ್ ದಿಸ್ ಟ್ರೇಡ್ ಇಸ್ 15,000. ಅಂದ್ರೆ ನಾನು 15,000 ರೂಪಾಯಿ ರಿಸ್ಕ್ ನ ತಗೊಂಡಿದ್ದೀನಿ. ಆಲ್ರೆಡಿ ನಾನು ಪರ್ಚೇಸ್ ಮಾಡಿದಾಗಲೇ ಗೊತ್ತು, ಅಕಸ್ಮಾತ್ ಬಂದು ಸ್ಟಾಪ್ ಲಾಸ್ ಇಟ್ಟಾದ್ರೆ 15,000 ರೂಪಾಯಿ ನನಗೆ ಲಾಸ್ ಆಗುತ್ತೆ ಅಂತ. ಸೊ ಹಾಗಾಗಿ ನೋಡಿ, ಎಂಟ್ರಿ ಪ್ರೈಸ್ 972 ಮೈನಸ್ ಸ್ಟಾಪ್ ಲಾಸ್ ಈಸ್ 795. ಸೊ ಡಿಫರೆನ್ಸ್ ಈಸ್ 177 ರೂಪಾಯಿ. ಹಾಗಾಗಿ 15,000 ಡಿವೈಡೆಡ್ ಬೈ 177 ಅಂತಂದ್ರೆ ನನಗೆ 84.75 ಅಂದ್ರೆ 85 ಶೇರ್ನ ನಾನು ಬೈ ಮಾಡಿದ್ದೀನಿ. ಸೊ ಈ 85 ಶೇರ್ ಬೈ ಮಾಡೋದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂದ್ರೆ 85 ಇಂಟು 972. ಸೊ 82,600 ರೂಪಾಯಿ ಇತ್ತು ಅಂತಂದ್ರೆ ಇಷ್ಟು ಇನ್ವೆಸ್ಟ್ಮೆಂಟ್ ಇತ್ತು ಅಂದ್ರೆ ನೀವು ಬೈ ಮಾಡ್ಬೋದು. ಇಲ್ಲ ನಾನು 1,000 ರೂಪಾಯಿ ಅಂದ್ರೆ ನಾನೇ 1,000 ರೂಪಾಯಿ ಮಾತ್ರ ರಿಸ್ಕ್ ತಗೊಂಡು ಬೈ ಮಾಡಂಗಿದ್ರೆ ಎಷ್ಟು ಶೇರ್ಸ್ ಬರ್ತಾ ಇತ್ತು ಅಂತ ಒಂದು ಸ್ಮಾಲ್ ಕ್ಯಾಲ್ಕುಲೇಷನ್ ನೋಡೋಣ. 1000 ಡಿವೈಡೆಡ್ ಬೈ 177 ಅಂದ್ರೆ 5 ಶೇರು ಅಥವಾ 6 ಶೇರ್ ಬರ್ತಾ ಇತ್ತು. 6 ಇಂಟು 972 ಅಂದ್ರೆ 5,800 ರೂಪಾಯಿ ಇದ್ರೆ ನಾನು 1,000 ರೂಪಾಯಿ ರಿಸ್ಕ್ ತಗೊಂಡು ಇದನ್ನ 6 ಶೇರ್ ಬೈ ಮಾಡ್ಬೋದು. ಫ್ರೆಂಡ್ಸ್, ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಲಕ್ಷಾಂತರ ರೂಪಾಯಿ 1,000 ರೂಪಾಯಿ ಇದ್ರೆ ಮಾತ್ರ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಿಲ್ಲ. ಸ್ಟ್ರಾಟಜಿ ನಿಮ್ಮ ಹತ್ರ ಕರೆಕ್ಟ್ ಆಗಿತ್ತು ಅಂತಂದ್ರೆ ನೀವು 5,000 ರೂಪಾಯಿ ಇದ್ರೂ ಸ್ಟಾರ್ಟ್ ಮಾಡ್ಬೋದು, 10,000 ರೂಪಾಯಿ ಇದ್ರೂ ಸ್ಟಾರ್ಟ್ ಮಾಡ್ಬೋದು. ಸೊ ಹಾಗಾಗಿ 1,000 ರೂಪಾಯಿ ರಿಸ್ಕ್ಗೆ 5,832 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 6 ಶೇರು ಬಂದಿರೋದು. ಫ್ರೆಂಡ್ಸ್, ನೆಕ್ಸ್ಟ್ ಪಾರ್ಟ್ ಈಸ್ ಟಾರ್ಗೆಟ್. ನಾನು 2 ತರ ಟಾರ್ಗೆಟ್ ನ ಮೇಂಟೈನ್ ಮಾಡ್ತೀನಿ ಯಾವುದೇ ಒಂದು ಸ್ಟಾಕ್ಗೆ. ಒಂದು 1:1 ಟಾರ್ಗೆಟ್, 1:3 ಟಾರ್ಗೆಟ್. 1:1 ಟಾರ್ಗೆಟ್ ಅಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ 50% ಕ್ವಾಂಟಿಟಿನ ಬುಕ್ ಮಾಡ್ಬಿಡ್ತೀನಿ. ಅಂದ್ರೆ 1,148 ರೂಪಾಯಿ ಬಂತು ಅಂದ್ರೆ 50% ಕ್ವಾಂಟಿಟಿ ಮೈನಸ್ 972 ಅಂದ್ರೆ
₹176 ಡಿಫ್ರೆನ್ಸ್. ಅಲ್ಲಿ ನಾನು 50% ಕ್ವಾಂಟಿಟಿ ಅಂದ್ರೆ ಎಷ್ಟು ಶೇರು? 43 ಶೇರ್ ಬುಕ್ ಮಾಡ್ಬಿಟ್ರೆ 43 ಇಂಟು 176, ಸೊ 7,500 ನನಗೆ ಪ್ರಾಫಿಟ್ ಬಂದ್ಬಿಡುತ್ತೆ. ಮಿಕ್ಕಿದ್ದು 42 ಶೇರ್ನ ನಾನು ಎಲ್ಲಿ ಬುಕ್ ಮಾಡ್ತೀನಿ ಅಂದ್ರೆ ನನ್ನ ಸಿಸ್ಟಮ್ ಅಲ್ಲಿ ಎಕ್ಸಿಟ್ ಬರೋವರೆಗೂ ಹೋಲ್ಡ್ ಮಾಡ್ತೀನಿ. ಕೆಲವೊಂದ್ಸಲಿ ಏನಾಗುತ್ತೆ, ಇದು ₹900 ಇರೋದು 2,000ಕ್ಕೆ ಹೋಗ್ಬೋದು, 2,500ಕ್ಕೆ ಹೋಗ್ಬೋದು, 3,000ಕ್ಕೆ ಹೋಗ್ಬೋದು, ಅಲ್ಲಿವರೆಗೂ ಎಕ್ಸಿಟ್ ಬರದೇ ಇರೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ 50% ಕ್ವಾಂಟಿಟಿನ ಇಲ್ಲಿ ಬುಕ್ ಮಾಡಿದಾಗ ನನಗೆ ರಿಸ್ಕ್ ಫ್ರೀ ಟ್ರೇಡ್ ಆಗುತ್ತೆ. ರಿಸ್ಕ್ ಫ್ರೀ ಅಂತಂದ್ರೆ ಏನು ಅಂದ್ರೆ ನೋಡಿ, 7,500 ನಾನು ಬುಕ್ ಮಾಡಿದಾದ್ಮೇಲೆ 972ರಿಂದ ನನ್ನ ಒರಿಜಿನಲ್ ಸ್ಟಾಪ್ ಲಾಸ್ ಇತ್ತಲ್ಲ -795, ಇದಕ್ ಬಂದು ಸ್ಟಾಪ್ ಲಾಸ್ ಹಿಟ್ ಆದ್ರೂ ನನ್ನ ಹತ್ರ 50% ಕ್ವಾಂಟಿಟಿ ಇರುತ್ತೆ. ಸೊ 177 ಇಂಟು 42 ಶೇರು ಹಿಟ್ ಆದ್ರೂ 7,500 ಮಾತ್ರ ಲಾಸ್ ಆಗುತ್ತೆ. ಸೊ ನಾನು ಫಸ್ಟ್ 7,500 ಪ್ರಾಫಿಟ್ ಬುಕ್ ಮಾಡಿದ್ದೆ, ಇವಾಗ 7,500 ಲಾಸ್ ಬುಕ್ ಮಾಡಿದೀನಿ ಅಂದ್ರೆ 0 ಆಗುತ್ತೆ. ಸೊ ನೋ ರಿಸ್ಕ್ ನೋ ರಿವಾರ್ಡ್ ಆಗುತ್ತೆ. ಆದ್ರೆ ಇದೇನಾದ್ರೂ ವ್ಯಾಲಿ ತಗೊಂಡು ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾನು ಎಕ್ಸಿಟ್ ಬರೋವರೆಗೂ ಹೋಲ್ಡ್ ಮಾಡಿದ್ರೆ ಅವತ್ತು ಎಷ್ಟು ಪ್ರಾಫಿಟ್ ಬಂದಿರುತ್ತೆ ಅಂತ ನಾನು ಮತ್ತೊಂದು ವಿಡಿಯೋ ಮುಖಾಂತರ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದೆಲ್ಲ ಪ್ರೋಸೆಸ್ನ ನಾನು ನನ್ನ ಆನ್ಲೈನ್ ಮತ್ತೆ ಆಫ್ಲೈನ್ ಸೆಷನ್ಸ್ ಅಲ್ಲಿ ನಾನು ತೋರಿಸ್ಕೊಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಇಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ನ ತಿಳ್ಕೊಬಹುದು. ಫ್ರೆಂಡ್ಸ್, ಈ ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಮತ್ತೆ ಇನ್ಫಾರ್ಮೇಟಿವ್ ಅನ್ಸಿದೆ ಅಂತ ಅನ್ಸಿದ್ರೆ ನೀವು ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.